ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತದೆ. ಇದರಿಂದ ಏನು ಪಶ್ಚಿಮ ಘಟ್ಟಗಳಲ್ಲಿರ್ತಕ್ಕಂಥ ಜಲಪಾತಗಳಿಗೆ ಜೀವ ಕಳೆ ಬಂದಿರತಕ್ಕಂಥದ್ದು. ಈಗ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಗಡಿಯಲ್ಲಿರ್ತಕ್ಕಂಥ ಏನು ದೂದ್ ಸಾಗರ್ ಜಲಪಾತ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಕರ್ನಾಟಕ ಮತ್ತು ಏನು ಗೋವಾ ಎರಡು ರಾಜ್ಯಗಳ ಗಡಿಯಲ್ಲಿರ್ತಕ್ಕಂಥ ದೂದ್ ಸಾಗರ್ ಜಲಪಾತ. ಇದು 4 ಜಲಪಾತಗಳು ಸೇರಿ ಒಂದು ಧುಮುಕುವಂಥ ಈ ಒಂದು ದೂದ್ ಸಾಗರ್ ಜಲಪಾತ. ಏನು ವಾಡಿಕೆಯಂತೆ ಕಡಿಮೆ ಪ್ರಮಾಣ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಈಗ 25% ಶೇಕಡ 25% ಪ್ರಮಾಣದಲ್ಲಿ ಮಾತ್ರ ದೂದ್ ಸಾಗರ್ ಜಲಪಾತದಲ್ಲಿ ನೀರು ಧುಮುಕಿ ಹರಿತಾ ಇದೆ. ಒಂದು ವೇಳೆ ಏನು ವಾಡಿಕೆಯಷ್ಟು ಮಳೆ ಆದರೆ ಇಡೀ ಒಂದು ಈ ಜಲಪಾತ ದೃಶ್ಯಗಳಿದ್ದಾವೆ ಹಾಲಿನ ನೊರೆಯಂತೆ ಉಕ್ಕಿ ಹರಿಯುವಂಥದ್ದು. ಜೊತೆಗೆ ಏನು 1017 ಅಡಿ ಉದ್ದ ಮತ್ತು 100 ಅಡಿ ಅಗಲ ಏನಿದೆ ಈ ಜಲಪಾತ ಧುಮುಕಿ ಹರಿಯುವಂಥದ್ದು. ಮತ್ತು ಇಡೀ ಭಾರತ ದೇಶದಲ್ಲಿ ಏನಂದರೆ ಸಾಕಷ್ಟು ಪ್ರಸಿದ್ಧ ಪಡೆದಂಥ ಒಂದು ಜಲಪಾತಗಳಲ್ಲಿ ಕೂಡ ಇದು ಒಂದಾಗಿರ್ತಕ್ಕಂಥದ್ದು. ಈಗ ಈ ಒಂದು ಜಲಪಾತಕ್ಕೆ ಏನಂದರೆ ಕರ್ನಾಟಕ ಮತ್ತು ಗೋವಾ ಎರಡು ರಾಜ್ಯಗಳ ಗಡಿಯಲ್ಲಿರ್ತಕ್ಕಂಥ ಕಾರಣಕ್ಕಾಗಿ ಈ ಜಲಪಾತಕ್ಕೆ ನಾವು ಬರಬೇಕಂದ್ರೆ ಕೇವಲ ರೈಲು ಮಾರ್ಗದಿಂದ ಬರೋದಕ್ಕೆ ಮಾತ್ರ ಸಾಧ್ಯ. ಆದರೆ ಇಲ್ಲಿ ಕಳೆದ 3 ವರ್ಷಗಳಿಂದ ಗೋವಾ ಸರ್ಕಾರ ಇಲ್ಲಿ ಈ ಜಲಪಾತ ವೀಕ್ಷಣೆಗೆ ನಿರ್ಬಂಧ ವಿಧಿಸಿರ್ತಕ್ಕಂಥದ್ದು. ಪ್ರವಾಸಿಗರು ಯಾರಿಗೂ ಕೂಡ ಇಲ್ಲಿ ವೀಕ್ಷಣೆಗೆ ಅವಕಾಶ ಇಲ್ಲ. ಆದರೆ ಈ ಒಂದು ಜಲಪಾತದಿಂದ ಮಳೆಗಾಲದ ಸಂದರ್ಭದಲ್ಲಿ ಅನಾಹುತಗಳಾಗಬಾರ್ದು, ಜೊತೆಗೆ ಯಾವುದೇ ರೀತಿ ಪ್ರಾಣ ಹಾನಿಗಳಾಗಬಾರ್ದು ಅಂತ ನಿಟ್ಟಿನಲ್ಲಿ ಗೋವಾ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಈ ಒಂದು ಜಲಪಾತ ಏನಿದೆ, ಈ ಜಲಪಾತ ಉಕ್ಕಿರುವಂಥ ಜಲಪಾತ ನದಿ ನೀರೇನಿದೆ ಗೋವಾದ ಮಾಂಡವಿ ನದಿಯ ಮೂಲಕ ಸಮುದ್ರವನ್ನು ಸೇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈಗ ಕಳೆದ 3 ವರ್ಷದಿಂದ ನಿರ್ಬಂಧ ವಿಧಿಸಿದ್ರಿಂದ ಸಾಕಷ್ಟು ಜನ ಪ್ರವಾಸಿಗರು ಈ ಜಲಪಾತಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡುವಂಥ ಏನು ಅವಕಾಶ ಏನಿತ್ತು ಅದನ್ನು ಈಗ ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಪ್ರವಾಸಿಗರ ಹಿತದೃಷ್ಟಿಯಿಂದ, ಯಾಕಂದರೆ 3 ವರ್ಷಗಳ ಹಿಂದೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಏಕಾಏಕಿ ಬಂದಿದ್ದರಿಂದ ಈ ಒಂದು ಟ್ರ್ಯಾಕ್ನಲ್ಲಿ ಏನು ರೈಲು ಸಂಚಾರಕ್ಕೆ ಸಾಕಷ್ಟು ವ್ಯತ್ಯಯ ಉಂಟಾಗಿತ್ತು. ಆಗ ಗೋವಾ ಪೊಲೀಸರು ಒಂದು ಲಾಠಿ ಚಾರ್ಜ್ ಮಾಡುವ ಮೂಲಕ ಜನರನ್ನು ಚದುರಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಜೊತೆಗೆ ಸಾಕಷ್ಟು ಒಂದು ಪ್ರವಾಸಿಗರ ಮೇಲೆ ಕೇಸನ್ನು ದಾಖಲಿಸುವಂಥ ಕೆಲಸ ಕೂಡ ಆಗಿತ್ತು. ಹಾಗಾಗಿ ಈ ದೂದ್ ಸಾಗರ್ ಜಲಪಾತವನ್ನು ಈಗ ಕೇವಲ ರೈಲಿನಲ್ಲಿ ಸಂಚರಿಸುವಾಗ ಮಾತ್ರ ನೋಡೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಏನು ಪ್ರಮುಖವಾಗಿ ಸುರಂಗ ಮಾರ್ಗವಾಗಿ ಹಾದು ಬರುವಂಥ ಆ ಒಂದು ಅನುಭವ ಆಗಿರ್ಬೋದು. ಜೊತೆಗೆ ಈ ಒಂದು ಪಶ್ಚಿಮ ಘಟ್ಟಗಳ ಒಂದು ನಿಸರ್ಗದ ಸೊಬಗಿನಲ್ಲಿ ಒಂದು ಜಲಪಾತವನ್ನು ಕಣ್ಣಾರೆ ನೋಡೋದೇನಿದೆಯಲ್ಲ ಆ ಒಂದು ಕ್ಷಣಗಳೇ ಒಂದು ಅದ್ಭುತ ಅಂತ ಹೇಳ್ಬೋದು. ರುದ್ರ ರಮಣೀಯ ದೃಶ್ಯಗಳು ನಮಗೆ ಕಂಡು ಬರುತ್ತೆ. ಈ ಜಲಪಾತಗಳು ಉಕ್ಕಿ ಹರಿತಾ ಇದೆ. ಈ ಜಲಪಾತಗಳತ್ತ ಸಾಕಷ್ಟು ಜನರಿಗೆ ಪ್ರವಾಸಿಗರು ಮುಖ ಮಾಡ್ತಾರೆ. ಆದರೆ ದೂದ್ ಸಾಗರ್ ಜಲಪಾತವನ್ನು ನೋಡಬೇಕಂದ್ರೆ ಈಗ ಕೇವಲ ಒಂದೇ ಒಂದು ಮಾರ್ಗ ಇರ್ತಕ್ಕಂಥದ್ದು ರೈಲಿನಲ್ಲಿ ಬೆಳಗಾವಿಯಿಂದ ಏನು ಗೋವಾಗೆ ಪ್ರವಾಸ ಬೆಳೆಸಬೇಕು. ಆ ಒಂದು ಸಂದರ್ಭದಲ್ಲಿ ಮಾತ್ರ ಈ ಜಲಪಾತವನ್ನು ಕಣ್ಣಾರೆ ನೋಡ್ಬೋದು. ಅದನ್ನು ಹೊರತುಪಡಿಸಿದರೆ ಇಲ್ಲಿ ಪ್ರವಾಸಿಗರನ್ನು ಪೂರ್ಣ ಪ್ರಮಾಣದಲ್ಲಿ ಈಗ ನಿಷೇಧ ಹೇರಲಾಗಿದೆ. ಜೊತೆಗೆ ಏನಂದರೆ ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರ್ತಕ್ಕಂಥ ಸುಪ್ರಸಿದ್ಧ ಏನು ಜಲಪಾತಗಳಿದ್ದಾವೆ ಆ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಅದು ಅಂಬುಲಿ ಆಗಿರ್ಬೋದು, ಚಿಕ್ಲೆ ಫಾಲ್ಸ್ ಆಗಿರ್ಬೋದು, ಬಟವಾಡೆ ಫಾಲ್ಸ್ ಆಗಿರ್ಬೋದು, ವಜ್ರಾಪೋವ ಫಾಲ್ಸ್ ಆಗಿರ್ಬೋದು, ತಿಲಾರಿ ಫಾಲ್ಸ್ ಆಗಿರ್ಬೋದು, ಹೀಗೆ 10 ಫಾಲ್ಸ್ಗಳತ್ತ ಜನ ಮುಖ ಮಾಡ್ತಾ ಇದ್ದಾರೆ. ಬಾಬಾ ಫಾಲ್ಸ್ ಆಗಿರ್ಬೋದು. ಆದರೆ ದೂದ್ ಸಾಗರವನ್ನು ಕಣ್ಣಾರೆ ಕಾಣುವಂಥ ಏನು ಸೌಭಾಗ್ಯ ಏನಿತ್ತು ಅದು ಈಗ ಗೋವಾ ಸರ್ಕಾರ ನಿರ್ಬಂಧ ವಿಧಿಸಿರ್ತಕ್ಕಂಥ ಹಿನ್ನೆಲೆ ಆ ಸೌಭಾಗ್ಯ ಪ್ರವಾಸಿಗರು ಸಿಗ್ತಾ ಇಲ್ಲ. ಆದರೆ ಈಗ ಏನು ರೈಲಿನಲ್ಲಿ ಸಂಚರಿಸುವಂಥ ಪ್ರವಾಸಿಗರು ಮತ್ತು ಪ್ರಯಾಣಿಕರು ಏನು ತಮ್ಮ ಮೊಬೈಲ್ಗಳಲ್ಲಿ ಚಿತ್ರೀಕರಿಸುವಂಥ ವಿಡಿಯೋಗಳೇನಿದ್ದಾವೆ ಅದೇ ಒಂದು ಆ ವಿಡಿಯೋಗಳನ್ನು ನೋಡಿ ಜಲಪಾತನ ಸೊಬಗನ್ನು ಕಣ್ಣಾರೆ ಕಾಣುವಂಥ ಸನ್ನಿವೇಶ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಈಗ ವಾಡಿಕೆಗಿಂತ ಕಡಿಮೆ ಪ್ರಮಾಣದ ಮಳೆ ಆದರೂ ಕೂಡ ದೂದ್ ಸಾಗರದಲ್ಲಿ ಆ ಒಂದು ರಭಸದ ನೀರು ಉಕ್ಕಿ ಹರಿತಾ ಇಲ್ಲ. ಆದರೂ ಕೂಡ ಏನು ಜಲಪಾತದ ವೈಭವ ಮಾತ್ರ ಏನು ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.